Hi, hello, dear second PUC students. I am Pooja. Today we will discuss about second PUC first poem Romeo and Juliet written by ವಿಲಿಯಂ ಶೇಕ್ಸ್ಪಿಯರ್. ನಾವಿವತ್ತಿನ ದಿನ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರ್ತಕ್ಕಂತಹ ಈ ಒಂದು ರೋಮಿಯೋ ಅಂಡ್ ಜೂಲಿಯೆಟ್ ನಾಟಕದಿಂದ ಆಯ್ಕೆಯಾದಂತಹ ರೋಮಿಯೋನ ಮಾತುಗಳು ಮತ್ತು ಜೂಲಿಯೆಟ್ನ ಮಾತುಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಲಿಯಂ ಶೇಕ್ಸ್ಪಿಯರ್ ಅವರು ಒಂದು ರೊಮ್ಯಾಂಟಿಕ್ ನಾಟಕವನ್ನು ಬರೆದಿದ್ದಾರೆ. ಅದರಲ್ಲಿ ಒನ್ ಆಫ್ ದಿ ಫೇಮಸ್ ಅಂತ ಹೇಳ್ಬೋದು ರೋಮಿಯೋ ಅಂಡ್ ಜೂಲಿಯೆಟ್. ಸೊ ಅದರಲ್ಲಿ ಅವರು ವರ್ಣನೆ ಮಾಡಿರೋವಂಥ ಜೂಲಿಯೆಟ್ನ ಬ್ಯೂಟಿ ಮತ್ತು ರೋಮಿಯೋನ ಬ್ಯೂಟಿಯನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಲಿಯಂ ಶೇಕ್ಸ್ಪಿಯರ್ ಅವರು ಇಟಲಿಯ ವೆರೋನಾ ಎಂಬ ಪಟ್ಟಣದಿಂದ ಈ ಒಂದು ಸೀನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅಂದರೆ ವಿಲಿಯಂ ಶೇಕ್ಸ್ಪಿಯರ್ ಅವರು ತಮ್ಮ ಒಂದು ನಾಟಕವನ್ನು ಬರೀಲಿಕ್ಕೆ ಅವರು ವೆರೋನಾ ಎಂಬ ಪಟ್ಟಣವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆ ಪಟ್ಟಣ ಇಟಲಿ ದೇಶದಲ್ಲಿದೆ. ಆ ಒಂದು ವೆರೋನಾ ಎಂಬ ಪಟ್ಟಣದಲ್ಲಿ 2 ಶ್ರೀಮಂತ ಕುಟುಂಬಗಳು ವಾಸ ಮಾಡ್ತಾ ಇರ್ತವೆ. ಅಂದರೆ ತುಂಬ ರಿಚ್ ಆಗಿರ್ತಕ್ಕಂಥ ಮನೆತನಗಳೆರಡು ಕೂಡ ಆ ಒಂದು ವೆರೋನಾ ಪಟ್ಟಣದಲ್ಲಿ ಇರ್ತವೆ. ಅವು ಯಾವಪ್ಪ ಅಂತ ಹೇಳಿದ್ರೆ ಕ್ಯಾಪುಲೆಟ್ಸ್ ಮತ್ತು ಮಾಂಟೆಗ್ಯೂಸ್ ಅಂತ 2 ಫ್ಯಾಮಿಲಿಗಳು. ಇವು ಮೊದಲಿನಿಂದಲೂ ತುಂಬ ವರ್ಷಗಳಿಂದ ಬದ್ಧ ವೈರಿಗಳಾಗಿರ್ತವೆ. 2 ಮನೆತನಗಳಿಗೂ ಕೂಡ ತುಂಬ ವರ್ಷಗಳಿಂದ ಪರಸ್ಪರ ದ್ವೇಷ ಇರುತ್ತೆ. ರೋಮಿಯೋ ಮಾಂಟೆಗೋಸ್ ಮನೆತನಕ್ಕೆ ಸೇರಿದವನಾಗಿರ್ತಾನೆ, ಮತ್ತೆ ಜೂಲಿಯೆಟ್ ಏನಿದ್ದಾಳೋ ಅವಳು ಕ್ಯಾಪುಲೆಟ್ಸ್ ಮನೆತನಕ್ಕೆ ಸೇರಿರ್ತಾಳೆ. ಅಂದ್ರೆ ಈ ಒಂದು ರೋಮಿಯೋ ಮತ್ತು ಜೂಲಿಯೆಟ್ ಇಬ್ರು ಕೂಡ ಪರಸ್ಪರ ಏನು ದ್ವೇಷ ಮಾಡ್ತಕ್ಕಂಥ ಮನೆತನಗಳಿಗೆ ಸೇರತಕ್ಕಂಥವರಾಗಿರ್ತಾರೆ. ಈಗಿರ್ಬೇಕಾದ್ರೆ ಒಂದು ಸರಿ ಏನಾಗುತ್ತಪ್ಪ ಅಂದ್ರೆ ಕ್ಯಾಪುಲೆಟ್ಸ್ ಮನೆತನದ ಹಿರಿಯರು ಏನ್ ಮಾಡಿರ್ತಾರೆ ಅಂದ್ರೆ ಒಂದು ಭರ್ಜರಿ ಔತಣಕೂಟವನ್ನ ಏರ್ಪಡಿಸಿರ್ತಾರೆ. ಅಂದ್ರೆ ಸುಮಾರು ಜನಗಳನ್ನ ಆ ಔತಣಕೂಟಕ್ಕೆ ಆಹ್ವಾನಿಸಿರ್ತಾರೆ. ಅಲ್ಲಿ ಒಂದು ಸಮಾರಂಭ ನಡೀತಾ ಇರುತ್ತೆ. ಮಾಂಟೆಗಸ್ ಮನೆತನಕ್ಕೆ ಸೇರಿದ್ರು ಕೂಡ ರೋಮಿಯೋ ಈ ಒಂದು ಭೋಜನಕೂಟಕ್ಕೆ ಆಹ್ವಾನ ನೀಡಿರುವುದಿಲ್ಲ. ಆದ್ರೂ ಕೂಡ ಈ ಒಂದು ಭೋಜನಕೂಟಕ್ಕೆ ಅವನು ಬಂದಿರ್ತಾನೆ. ಇದಕ್ಕೆ ಮುಖ್ಯವಾಗಿ ಕಾರಣ ಏನಪ್ಪಾ ಅಂದ್ರೆ ಆ ಒಂದು ಕ್ಯಾಪುಲೆಟ್ ಮನೆತನಕ್ಕೆ ಸೇರಿರ್ತಕ್ಕಂಥ ರೋಸ್ಲಿನಾ ಅಂತಹ ಹುಡುಗಿಯನ್ನ ಇವನು ಪ್ರೀತಿಸ್ತಾ ಇರ್ತಾನೆ. ಅವಳ ಒಂದು ಬ್ಯೂಟಿಗೆ ಮಾರು ಹೋಗಿರ್ತಾನೆ. ಹಾಗಾಗಿ ಅವಳನ್ನ ನೋಡ್ಬೇಕು ಅಂತ ಹೇಳಿ ಈ ಒಂದು ಔತಣಕೂಟಕ್ಕೆ ಬಂದಿರ್ತಾನೆ. ಏನಾದ್ರೂ ಮಾಡಿ ಆ ಒಂದು ರೋಸ್ಲಿನಾ ತಾನು ನೋಡ್ಲೇಬೇಕು ಅಂತಹ ಒಂದು ಹಠ ಅವನಿಗಿರುತ್ತೆ. ಆದರೆ ರೋಸ್ಲಿನಾ ರೋಮಿಯೋನನ್ನ ಪ್ರೀತಿಸ್ತಾ ಇರೋದಿಲ್ಲ. ಕೇವಲ ಒನ್ ಸೈಡ್ ಲವ್ ಇದಾಗಿರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಯುವಕ ಯುವತಿಯರು ಬಂದಿರ್ತಾರೆ. ಅವರೆಲ್ಲರೂ ಕೂಡ ಸಮಾರಂಭದಿಂದ ಆ ಸಮಾರಂಭದಲ್ಲಿ ಕುಣಿದು ಕುಪ್ಪಳಿಸ್ತಾ ಇರ್ತಾರೆ. ಆ ಒಂದು ಔತಣಕೂಟದಲ್ಲಿ ರೋಮಿಯೋ ಜೂಲಿಯೆಟ್ ಅನ್ನ ನೋಡ್ತಾ ಅಂದ್ರೆ ಜೂಲಿಯೆಟ್ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅವಳನ್ನ ರೋಮಿಯೋ ನೋಡ್ತಾನೆ. ಅವಳ ಒಂದು ಸೌಂದರ್ಯಕ್ಕೆ ರೋಮಿಯೋ ಮಾರು ಹೋಗ್ತಾನೆ. ಅಷ್ಟೊಂದು ಬ್ಯೂಟಿಫುಲ್ ಆಗಿ ಆ ಜೂಲಿಯೆಟ್ ರೋಮಿಯೋ ಕಣ್ಣಿಗೆ ಕಾಣಿಸ್ಕೊತಾಳೆ. ಹೀಗೆ ಒಂದು ಪ್ರಥಮ ನೋಟದಲ್ಲೇ ಅವನು ಜೂಲಿಯೆಟ್ನಿಂದ ಆಕರ್ಷಿತನಾಗ್ಬಿಡ್ತಾನೆ. ಅವಳ ಒಂದು ಬ್ಯೂಟಿಯನ್ನ ಕುರಿತು ಹೇಳಿರ್ತಕ್ಕಂತಹ ಮಾತುಗಳನ್ನೇ ನಾವು ಇಲ್ಲಿ ಅಂದ್ರೆ ರೋಮಿಯೋನ ಒಂದು ಎಕ್ಸ್ಟ್ರಾಕ್ಟ್ನಲ್ಲಿ ಏನಿದೆ ಇಲ್ಲಿ ನಾವಿಲ್ಲಿ ನೋಡಬಹುದಾಗಿದೆ. ಇದು ರೋಮಿಯೋ ಮತ್ತು ಜೂಲಿಯೆಟ್ ಎಂಬ ನಾಟಕದ ಆಕ್ಟ್ ಫಸ್ಟ್ ಅಂಡ್ ಸೀನ್ 5 ನಲ್ಲಿ ನಾವು ಕಾಣಬಹುದಾಗಿದೆ. ಸೊ ಬನ್ನಿ ಈ ರೋಮಿಯೋನ ಮಾತುಗಳನ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಲೈನ್ ನೋಡಿ. Oh, she does teach the task to burn right. It seems she hangs upon the cheek of night like a rich jewel in an Ethiopia's ear. ಇಲ್ಲಿ ನೋಡಿ, ರೋಮಿಯೋ ಜೂಲಿಯೆಟ್ಗಳನ್ನು ನೋಡಿದಂತಹ ಅಂದ್ರೆ ಫಸ್ಟ್ ಟೈಮ್ ಏನ್ ನೋಡ್ತಾನೋ ಆಗ ಅವನಲ್ಲಿ ಉಂಟಾದಂತಹ ಭಾವನೆಗಳನ್ನ ನಾವು ಇಲ್ಲಿ ಕಾಣ್ತಿದ್ದೇವೆ. ಅವನು ಎಷ್ಟೊಂದು ಅದ್ಭುತವಾಗಿ ಜೂಲಿಯೆಟ್ ವರ್ಣನೆ ಮಾಡ್ತಾ ಇದ್ದಾನೆ ಅಂದ್ರೆ ಫಸ್ಟ್ ಲೈನ್ ನೋಡಿ. ಓ ಶಿ ಡಸ್ ಟೀಚ್ ದ ಟಾಸ್ಕ್ ಟು ಬರ್ನ್ ಬ್ರೈಟ್. ಅಂದ್ರೆ ಅವಳ ಒಂದು ಬ್ಯೂಟಿ ಎಷ್ಟೊಂದು ಅದ್ಭುತವಾಗಿತ್ತಪ್ಪ ಅಂತ ಹೇಳಿದ್ರೆ ಹಿಂದೆ ಅರಮನೆಗಳಲ್ಲಿ ಏನು ಆ ಟಾರ್ಚಸ್ ಅಥವಾ ದೀಪಗಳು ಏನಿದ್ದಾವೋ ಅವುಗಳಿಗೆ ಯಾವ ರೀತಿ ಬೆಳಗಬೇಕು ಅಂತ ಹೇಳ್ತಕ್ಕಂತಹ ಒಂದು ಹೊಳಪು ಅವಳಲ್ಲಿತ್ತು. ಅಂದ್ರೆ ಅಷ್ಟೊಂದು ಬ್ರೈಟ್ನೆಸ್ ಆಗಿ ಅವಳಲ್ಲಿ ಕಾಣ್ತಾ ಇದ್ದಂತ ಹೊಳಪು ಆ ಬೆಳಕಿಗೂ ಕೂಡ ಅಂದ್ರೆ ಬೆಳಕನ್ನು ಕೊಡ್ತಾ ಅಂತ ದೀಪ ಕೂಡ ಯಾವ ರೀತಿ ನೀವು ಬೆಳಗಬೇಕು ಅಂತ ಹೇಳ್ತಕ್ಕಂತಹ ಸಾಮರ್ಥ್ಯ ಆ ಒಂದು ಜೂಲಿಯೆಟ್ಗಳಲ್ಲಿ ಇದೆ ಅಂತ ಹೇಳಿ ರೋಮಿಯೋ ವರ್ಣನೆ ಮಾಡ್ತಾ ಇದ್ದಾನೆ. ಸೆಕೆಂಡ್ ಅಂಡ್ ಥರ್ಡ್ ಲೈನ್ ಅನ್ನ ನೋಡೋಣ. ಇಟ್ ಸೀಮ್ ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್ ಲೈಕ್ ಎ ರಿಚ್ ಜುವೆಲ್ ಇನ್ ಹ್ಯಾನ್ ಇಥೋಪಿಯಾಸ್ ಇಯರ್. ನೋಡಿ, ಎಷ್ಟೊಂದು ಅದ್ಭುತವಾಗಿ ರೋಮಿಯೋ ಇಲ್ಲಿ ಜೂಲಿಯೆಟ್ ಅನ್ನ ಕುರಿತು ಹೇಳ್ತಾ ಇದ್ದಾನೆ ಅಂತ ಹೇಳಿ. ಇಟ್ ಸೀಮ್ಸ್ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್. ಒಂದು ರಾತ್ರಿಯಲ್ಲಿ ಅವಳು ಹಾಗೆ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂದ್ರೆ ಲೈಕ್ ಎ ರಿಚ್ ಜುವೆಲ್ ಇನ್ ಹ್ಯಾನ್ ಇಥೋಪಿಯಾಸ್ ಇಯರ್. ಅಂದ್ರೆ ಇಲ್ಲಿ ನಾವು ಆಫ್ರಿಕಾದ ಒಂದು ದೇಶ ಇಥೋ ಅಂತ ನಿಮ್ಗೆಲ್ಲ ಗೊತ್ತಿರಬಹುದು. ಸೊ ಆಫ್ರಿಕಾದಲ್ಲಿ ಇರ್ತಕ್ಕಂತಹ ಜನಗಳ ಒಂದು ಬಣ್ಣ ಕಪ್ಪಿರುತ್ತದೆ. ಸೊ ಆ ಒಂದು ಕಪ್ಪು ಜನಗಳು ಅಥವಾ ಕಪ್ಪು ಹುಡುಗಿ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬಹುದು. ಆ ಒಂದು ಕಪ್ಪು ಹುಡುಗಿಯು ಧರಿಸತಕ್ಕಂತ ರಿಚ್ ಜುವೆಲ್ ಅಂದ್ರೆ ತುಂಬಾ ಮೌಲ್ಯಯುತವಾಗಿರತಕ್ಕಂತಹ ಒಂದು ಆಭರಣ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಸೊ ಆ ಒಂದು ಆಫ್ರಿಕಾದ ಹುಡುಗಿ ಏನು ಮೌಲ್ಯಯುತವಾದಂತಹ
ಒಂದು ಆಭರಣವನ್ನ ಧರಿಸಿರ್ತಾಳೋ, ಆಗ ಆ ಒಂದು ಆಭರಣ ತುಂಬಾನೇ ಪ್ರಜ್ವಲಿಸ್ತಾ ಇರುತ್ತೆ. ಯಾಕೆ ಅಂದ್ರೆ, ಆ ಒಂದು ಆಫ್ರಿಕಾದ ಹುಡುಗಿಯ ಕಲರ್ ಬ್ಲಾಕ್ ಇರುತ್ತೆ. ಈ ಬ ಆಭರಣ ಪಳ ಅಂತ ಹೊಳಿತಾ ಇರುತ್ತೆ. ಸೊ, ಆ ಒಂದು ರೀತಿಯಲ್ಲಿ ಈ ಒಂದು ಬ್ಯೂಟಿಯನ್ನ ಅಂದ್ರೆ ಜೂಲಿಯೆಟ್‌ನ ಬ್ಯೂಟಿಯನ್ನ ರೋಮಿಯೋ ವರ್ಣನೆ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಲೈನನ್ನ ನೋಡೋಣ. ಆ, ಬ್ಯೂಟಿ ಟು ರಿಚ್ ಫಾರ್ ಯೂಸ್ ಫಾರ್ ಅರ್ತ್ ಟು ಡಿಯರ್. ಸೊ ಈಸ್ ನೋಡಿ ಅವಳು ಎಷ್ಟೊಂದು ಬ್ಯೂಟಿಫುಲ್ ಆಗಿರ್ತಾಳೆ ಅಂದರೆ ಅವಳನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ. ಟು ರಿಚ್ ಫಾರ್ ಯೂಸ್ ಅಂದರೆ ತುಂಬ ಅಮೂಲ್ಯವಾಗಿರ್ತಕ್ಕಂತಹ ವಸ್ತುಗಳನ್ನು ನಾವು ಡೈಲಿ ಯೂಸ್ ಮಾಡೋದಿಲ್ಲ, ಅವುಗಳನ್ನು ಸುರಕ್ಷಿತವಾಗಿ ಹಾಗೆ ಇಟ್ಟಿರ್ತೇವೆ, ಸೇಫಾಗಿ. ಸೊ ಸೇಫಾಗಿ ಕೂಡ ಇಟ್ಟಿರ್ತೇವೆ. ಸೊ ಈ ಒಂದು ಜೂಲಿಯೆಟ್ಟಳ ಸೌಂದರ್ಯ ಕೂಡ ಅಷ್ಟೇ, ಯಾರೂ ಕೂಡ ಬಳಸೋಕ್ಕಾಗದೇ ಇರೋವಂಥ ಸೌಂದರ್ಯ. ಅವಳನ್ನು ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಬ್ಯೂಟಿಫುಲ್ ಆಗಿದ್ದಾಳೆ. ಫಾರ್ ಅರ್ತ್ ಟು ಡಿಯರ್ ಈಸ್, ಈ ಒಂದು ಭೂಮಿಗೂ ಕೂಡ ಅಂದರೆ ಅರ್ತ್ ಏನಿದೆಯೋ ಇದಕ್ಕೂ ಕೂಡ ಅವಳು ತುಂಬ ಪ್ರೀತಿ ಪಾತ್ರಳಾಗಿರ್ತಕ್ಕಂತಹ ವ್ಯಕ್ತಿ ಆಗಿರ್ತಾಳೆ. ಅಂದರೆ ಈ ಒಂದು ಭೂಮಿಯು ಕೂಡ ಅವಳನ್ನು ತುಂಬ ಪ್ರೀತಿಸುತ್ತೆ. ಈ ಭೂಮಿಯ ಮೇಲೆ ಇರ್ತಕ್ಕಂತಹ ಅನೇಕ ಅಮೂಲ್ಯವಾಗಿರ್ತಕ್ಕಂತಹ ವಸ್ತು ಅಥವಾ ವ್ಯಕ್ತಿಗಳಲ್ಲಿ ಇವಳು ಕೂಡ ಒಬ್ಳಾಗಿರ್ತಾಳೆ ಅಂತ ಹೇಳಿ ಇಲ್ಲಿ ರೋಮಿಯೋ ಜೂಲಿಯೆಟ್‌ಳನ್ನ ಕುರಿತು ಇಲ್ಲಿ ಹೊಗಳ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಲೈನ್ ಅನ್ನ ನೋಡೋಣ. ಸೊ ಶೋಸ್ ಎ ಸ್ನೋವಿ ಡವ್ ಟ್ರಾಪಿಂಗ್ ವಿತ್ ಕ್ರೌಸ್ ಹ್ಯಾಸ್ ಆ್ಯಂಡ್ ಅ ಲೇಡಿ ಓವರ್ ಹರ್ ಫೆಲೋ ಶೋಸ್. ಇಲ್ಲಿ ತುಂಬ ಅದ್ಭುತವಾಗಿ ರೋಮಿಯೋ ತನ್ನ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಮತ್ತೆ ರೋಮಿಯೋ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಎ ಸ್ನೋ ಡವ್ ಅಂದರೆ ಒಂದು ಬಿಳಿ ಪಾರಿವಾಳ, ಸ್ನೋ ಅಂದರೆ ವೈಟ್ ಕಲರ್ ಇರ್ತಕ್ಕಂತಹ ಸ್ನೋ, ಶೋ ಅಂದರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ವೈಟ್ ಕಲರನ್ನು ಈ ಒಂದು ಜೂಲಿಯೆಟ್ ಹೊಂದಿರ್ತಾಳೆ. ಹಾಗೆ ಟ್ರೋಪಿಂಗ್ ವಿತ್ ಕ್ರೌಸ್ ಈಸ್ ಕ್ರೋಸ್ ಅಂದರೆ ಕಾಗೆಗಳು, ಟ್ರೋಪಿಂಗ್ ಅಂತ ಹೇಳಿದ್ರೆ ವಾಕ್ ಮಾಡೋದು ಅಂತ ಹೇಳಿ. ಸೊ ಈ ಒಂದು ಕಪ್ಪು ಕಾಗೆಗಳ ಮಧ್ಯದಲ್ಲಿ ವಾಕ್ ಮಾಡ್ತಕ್ಕಂತಹ ಒಂದು ಬಿಳಿ ಪಾರಿವಾಳ ಯಾವ ರೀತಿ ಹೈಲೈಟ್ ಆಗಿ ಕಾಣಿಸುತ್ತೋ ಆ ಎಲ್ಲ ಕಾಗೆಗಳಿಗೆ ಈ ಒಂದು ವೈಟ್ ಪಾರಿವಾಳ ಎದ್ದು ಕಾಣಿಸುತ್ತೆ. ಅದೇ ರೀತಿನೇ ಆಸ್ ಹ್ಯಾಂಡರ್, ಹ್ಯಾಂಡರ್ ಅಂದರೆ ಓ ಅಲ್ಲಿ ನೋಡಿ ಅಂತ ಹೇಳಿ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಹ್ಯಾಂಡರ್ ಲೇಡಿ ಓವರ್ ಹರ್ ಫೆಲೋಸ್ ಶೋಸ್, ಏನು ಎಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಕ್ಕಂಥ ಹುಡುಗಿರು ಅವರೆಲ್ಲರೂ ಕೂಡ ಈ ಜೂಲಿಯೆಟ್ ಅವಳು ಹೈಲೈಟ್ ಆಗಿ ಕಾಣ್ತಾ ಇದ್ದಾಳೆ. ಅವರೆಲ್ಲರ ಮಧ್ಯೆ ಈ ಜೂಲಿಯೆಟೇ ಕೂಡ ತುಂಬ ವೈಟ್ ಕಲರಲ್ಲಿ ಅವಳು ಕಾಣ್ತಾ ಇದ್ದಾಳೆ, ತುಂಬ ಸುಂದರವಾಗಿ ಅವಳು ಕಾಣ್ತಾ ಇದ್ದಾಳೆ ಅಂತ ಇಲ್ಲಿ ರೋಮಿಯೋ ತನ್ನ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಲೈನ್ ನೋಡೋದಾದ್ರೆ, ದ ಮೆಜರ್ ಡನ್ ಐ ವಿಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್ ಆ್ಯಂಡ್ ಟಚಿಂಗ್ ಹರ್ಸ್ ಮೇಕ್ ಬ್ಲೆಸ್ಡ್ ಮೈ ರೂಡ್ ಹ್ಯಾಂಡ್. ಸೊ ಅವರೆಲ್ಲರೂ ಕೂಡ ಜೂಲಿಯೆಟ್ ಅವಳ ಹೈಲೈಟ್ ಆಗಿ ಕಾಣ್ತಾ ಇರ್ತಾಳೆ ಅಂತ ವರ್ಣಿಸಾದ್ಮೇಲೆ ನೆಕ್ಸ್ಟ್ ನಾವು ನೋಡೋದಾದ್ರೆ, ಸೊ ಇಲ್ಲಿ ಮೆಜರ್ ಅಂತ ಹೇಳಿದ್ರೆ ಅಳತೆ ಅಂತ ಬರೋದಿಲ್ಲ, ಮೆಜರ್ ಅಂತ ಹೇಳಿದ್ರೆ ಡ್ಯಾನ್ಸ್ ಅಂತ ಕರಿತೀವಿ. ಮೆಜರ್ ಡನ್ ಅಂದರೆ ಜೂಲಿಯೆಟನ್ನ ಹೊಗಳ್ತಾ ನೆಕ್ಸ್ಟ್ ರೋಮಿಯೋ ಅವಳನ್ನು ನೋಡ್ತಾ ನೋಡ್ತಾ ಎಷ್ಟೊಂದು ಅದ್ಭುತವಾಗಿ ಮತ್ತೆ ಇಲ್ಲಿ ಜೂಲಿಯೆಟ್‌ಳನ್ನ ಕುರಿತು ಪದಗಳನ್ನು ಬಳಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಏನು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅಲ್ಲೆಲ್ಲ, ಏನು ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಆ ಡ್ಯಾನ್ಸ್ ಮುಗಿಯುತ್ತೆ. ಮುಗಿದ ನಂತರ ಐ ವಿಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್ ಈಸ್ ಅಂತ ಹೇಳಿದ್ರೆ, ಅವಳು ಎಲ್ಲಿ ನಿಂತ್ಕೊಂಡಿದ್ಲು ಆ ಡ್ಯಾನ್ಸ್‌ನಲ್ಲಿ ಅವಳನ್ನು ನಡಿತಕ್ಕಿರ್ತಕ್ಕಂತಹ ಜಾಗ ಇರುತ್ತಲ್ಲ, ಅವಳು ನಿಂತ್ಕೊಂಡಿರ್ತಕ್ಕಂತಹ ಜಾಗನ ಇವನು ನೋಡ್ತಾ ನಿಂತ್ಕೊಂಡಿರ್ತಾನೆ. ಅಂದರೆ ಅದೇ ಗುಂಗಿನಲ್ಲಿ ಇವನಿರ್ತಾನೆ. ಆ್ಯಂಡ್ ಟಚಿಂಗ್ ಹರ್ ಮೇಕ್ ಬ್ಲೆಸ್ಡ್ ಮೈ ರೂಡ್ ಹ್ಯಾಂಡ್ ಈಸ್, ಅವಳನ್ನು ಅಂದರೆ ಟಚಿಂಗ್ ಹರ್ಸ್ ಅಂದರೆ ಅವಳ ಕೈಗಳನ್ನು ಮುಟ್ಟುವುದರ ಮೂಲಕ ಮೇಕ್ ಬ್ಲೆಸ್ಡ್ ಮೈ ರೂಡ್ ಹ್ಯಾಂಡ್, ನನ್ನ ಒಂದು ರೂಡ್ ಆಗಿರ್ತಕ್ಕಂತಹ ಕೈಗಳು ಏನಿದಾವೋ, ತುಂಬ ರಫ್ ಆಗಿರ್ತಕ್ಕಂತಹ ಕೈಗಳು ಏನಿದಾವೋ ಅವುಗಳ ಮೇಕ್ ಬ್ಲೆಸ್ಡ್ ಅಂದರೆ ಪಾವನವಾಗಿ ನಾನು ಮಾಡ್ಕೋಬೇಕು ಅಂದರೆ ಅವಳ ಮೃದುವಾದ ಸಾಫ್ಟ್ ಆಗಿರ್ತಕ್ಕಂಥ ಸುಕೋಮಲವಾದ ಕೈಗಳನ್ನು ಸ್ಪರ್ಶಿಸುವುದರ ಮೂಲಕ ನನ್ನ ರಫ್ ಆಗಿರ್ತಕ್ಕಂತಹ ಅಥವಾ ಒರಟಾಗಿರ್ತಕ್ಕಂಥ ನನ್ನ ಕೈಗಳನ್ನು ಪುನೀತವಾಗುತ್ತವೆ, ಪಾವನ ಆಗುತ್ತವೆ ಅಂತ ಹೇಳಿ ರೋಮಿಯೋ ಇಲ್ಲಿ ಅಂದ್ಕೊಂಡಿದ್ದಾನೆ. ನೆಕ್ಸ್ಟ್ ಲೈನ್ ನೋಡೋದಾದ್ರೆ, ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ ಫಾರ್ ಸ್ವೇರ್ ಇಟ್ಸ್ ಸೈಟ್ ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್. ನೆಕ್ಸ್ಟ್ ಇಲ್ಲಿ ಮುಂದುವರೆದು ರೋಮಿಯೋ ಹೇಳ್ತಾ ಇದ್ದಾನೆ, ಡಿಡ್ ಮೈ ಹಾರ್ಟ್ ಲವ್ ಅಂತ ಹೇಳಿದ್ರೆ, ಅಂದರೆ ನಾನು ಇಲ್ಲಿವರೆಗೂ ಯಾರನ್ನಾದರೂ ಪ್ರೀತಿಸಿದ್ನಾ ಅಂತ ಹೇಳಿ ಪ್ರಶ್ನೆಯನ್ನು ತನಗೆ ತಾನೇ ಕೇಳ್ತಾ ಇದ್ದಾನೆ. ಡಿಡ್ ಮೈ ಹಾರ್ಟ್ ಅಂದರೆ ನನ್ನ ಹೃದಯ ಇಲ್ಲಿವರೆಗೂ, ಲವ್ ಟಿಲ್ ನೌ ಯಾರನ್ನಾದರೂ ಪ್ರೀತಿಸ್ತಾ ಅಂತ ಪ್ರಶ್ನೆಯನ್ನು ಅವನು ಕೇಳ್ಕೊತಿದ್ದಾನೆ. ಫಾರ್ ಸ್ವೇರ್ ಇಟ್ ಈಸ್, ನೋಡಿ ಅವನು ತನ್ನ ಒಂದು ನಿರ್ಧಾರದ ಬಗ್ಗೆ ಡೌಟನ್ನು ಪಡ್ತಾ ಇದ್ದಾನೆ. ಅಂದರೆ ಜೊತೆಗೆ ಅಲ್ಲ,
ಇಲ್ಲಿವರೆಗೂ ನಾನು ಏನಾದರೂ ನೋಡಿ ಪ್ರೀತಿಸಿದ್ರೆ ಅದು ಸುಳ್ಳು ಅಂತ ಹೇಳಿ ಅನ್ಕೋತಿದ್ದಾನೆ. ಫೋರ್ಸ್ ವೆರಿಟ್ ಅಂದರೆ ತ್ಯಜಿಸಲು ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅಂತ ಹೇಳಿ. ಅಂದರೆ ಈ ಹಿಂದೆ ಆಲ್ರೆಡಿ ಅವನು ರೋಸ್ಲಿನಾಳನ್ನು ಏನು ಪ್ರೀತಿಸ್ತಾ ಇದ್ದಾನೋ ಅದು ನಿಜವಾದಂತಹ ಪ್ರೀತಿ ಆಗಿರುವುದಿಲ್ಲ. ಅದು ಸುಳ್ಳು ಅಂತ ಹೇಳಿ ಅವನು ಅಂದುಕೊಂಡಿರ್ತಾನೆ. ಹಾಗೆಯೇ ಆ ಒಂದು ಪ್ರೀತಿಯನ್ನು ನಾನು ಇಲ್ಲಿಗೇನೆ ಬಿಡ್ತಾ ಇದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಫೋರ್ಚಸ್ ಇಟ್ ಸೈಟ್ ಅಂದರೆ ನನ್ನ ಕಣ್ಣುಗಳು ಏನಾದರೂ ನೋಡಿ ಇಲ್ಲಿವರೆಗೂ ಪ್ರೀತಿಸಿದ್ರೆ ಅದೆಲ್ಲವೂ ಕೂಡ ಸುಳ್ಳು. ಯಾಕೆಂದರೆ ನನ್ನ ನಿಜವಾದ ಪ್ರೀತಿ ಈಗ ಆರಂಭ ಆಗ್ತಾ ಇದೆ ಅಂತ ಹೇಳಿ ರೋಮಿಯೋ ಅನ್ಕೋತಾ ಇದ್ದಾನೆ. ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್ ನಿಜವಾದಂಥ ಒಂದು ಸೌಂದರ್ಯವನ್ನು ಇಲ್ಲಿವರೆಗೂ ನಾನು ನೋಡೇ ಇಲ್ಲ. ಈ ರಾತ್ರಿಯಲ್ಲಿ ಆ ಒಂದು ನಿಜ ಸೌಂದರ್ಯವನ್ನು ನಾನು ನೋಡ್ತಾ ಇದ್ದಾನೆ. ಈ ಒಂದು ಜೂಲಿಯೆಟ್ಳನ್ನು ಅಂದರೆ ನೋಡಿ ಇಲ್ಲಿ ಆ ರೋಸ್ಲಿನಾಳನ್ನು ಮೊದಲಿಗೆ ನೋಡಿ ಅವನೇನು ನಾನು ಪ್ರೀತಿಸ್ತಾ ಇದ್ದೇನೆ ಅವಳನ್ನು ಅಂತ ಅಂದ್ಕೊಂಡಿರ್ತಾನೋ ಅದರ ಬಗ್ಗೆ ಈಗ ಅವನಿಗೆ ಅಪನಂಬಿಕೆ ಇದೆ. ಅಂದರೆ ನಾನು ಇಲ್ಲಿವರೆಗೂ ಅವಳನ್ನು ನೋಡಿ ಪ್ರೀತಿಸ್ತಾ ಇದ್ದೇನೆ, ಅದು ಕೇವಲ ಭ್ರಮೆ, ಅದು ನಿಜವಾಗಿರ್ತಕ್ಕಂಥ ಪ್ರೀತಿ ಕೂಡ ಅಲ್ಲ. ಈಗ ನಾನು ಜೂಲಿಯೆಟನ್ನು ನೋಡಿ ಏನು ಪ್ರೀತಿಸ್ತಾ ಇದ್ದೇನೋ ಇದು ನಿಜವಾಗಿರ್ತಕ್ಕಂಥ ಪ್ರೀತಿ ಅಂತ ಹೇಳಿ ಅವನು ಈ ಒಂದು ಜೂಲಿಯೆಟ್ಟಳನ ಸೌಂದರ್ಯವನ್ನು ಈ ಒಂದು ಎಕ್ಸ್ಟ್ರಾಕ್ಟ್ನಲ್ಲಿ ವರ್ಣಿಸ್ತಾ ಇದ್ದಾನೆ. ಸೊ ಡಿಯರ್ ಸ್ಟೂಡೆಂಟ್, ಬನ್ನಿ ಈಗ ನಾವು ಜೂಲಿಯೆಟ್ ಯಾವ ರೀತಿ ರೋಮಿಯೋನನ್ನ ಕುರಿತು ಪದಗಳನ್ನು ಬಳಸ್ತಾ ಇದ್ದಾಳೆ, ಯಾವ ರೀತಿ ನುಡಿಗಳನ್ನು ಅವಳು ಹೇಳ್ತಾ ಇದ್ದಾಳೆ ಅನ್ನೋದನ್ನ ಈ ಒಂದು ನೆಕ್ಸ್ಟ್ ಸ್ಟ್ಯಾಂಜದಲ್ಲಿ ನಾವು ನೋಡೋಣ. ಹಾಗಾದರೆ ಜೂಲಿಯೆಟ್ ಯಾವಾಗ ಈ ಮಾತುಗಳನ್ನು ಹೇಳಿದ್ಲು ಅಂತಕ್ಕಂಥದ್ದು ತಿಳ್ಕೊಳ್ಳತಕ್ಕಂಥದ್ದು ತುಂಬ ಮುಖ್ಯವಾಗಿರುತ್ತದೆ. ನೋಡಿ, ರೋಮಿಯೋ ಮತ್ತು ಜೂಲಿಯೆಟ್ ಇಬ್ಬರು ಕೂಡ ರಹಸ್ಯವಾಗಿ ಮದುವೆ ಆಗಿರ್ತಾರೆ. ಸೊ ಈ ಒಂದು ವಿಷಯವನ್ನು ಜೂಲಿಯೆಟ್ಳ ಸಂಬಂಧಿಕನಾಗಿರ್ತಕ್ಕಂತಹ ಟೈಬಾಲ್ಟ್ ತಿಳ್ಕೊತಾನೆ. ಅಂದರೆ ಆ ಒಂದು ಟೈಬಾಲ್ಟನಿಗೆ ರೋಮಿಯೋ ಮತ್ತು ಜೂಲಿಯೆಟ್ ಇಬ್ಬರೂ ಕೂಡ ರಹಸ್ಯವಾಗಿ ರೋಮಿಯೋ ಹಾಗೂ ಜೂಲಿಯೆಟ್ ಇಬ್ಬರು ಮದುವೆ ಆಗಿರ್ತಕ್ಕಂಥ ವಿಷಯ ತಿಳಿಯುತ್ತೆ. ಟೈಬಾಲ್ಟನಿಗೆ ಭಯಂಕರ ಕೋಪ ಬರುತ್ತೆ. ಇದರಿಂದಾಗಿ ಅವನು ರೋಮಿಯೋನನ್ನು ಸಾಯಿಸಿಬಿಡಬೇಕು ಅಂತ ಹೇಳಿ ಅವನ ಮೇಲೆ ಜಗಳಕ್ಕೆ ನಿಲ್ತಾನೆ. ಅಂದರೆ ಅವನನ್ನು ಫೈಟ್ಗೆ ಆಹ್ವಾನ ಮಾಡ್ತಾನೆ. ಈ ರೀತಿಯ ವಿಷಯ ಯಾರಿಗೆ ಗೊತ್ತಾಗುತ್ತಪ್ಪ ಅಂದರೆ ರೋಮಿಯೋ ಬೆಸ್ಟ್ ಫ್ರೆಂಡ್ ಆಗಿರ್ತಕ್ಕಂಥ ಮರ್ಕಿಶಿಯೋನಿಗೆ ಈ ಒಂದು ವಿಷಯ ಗೊತ್ತಾಗುತ್ತೆ. ಮರ್ಕಿಶಿಯೋ ಏನಪ್ಪ ಥಿಂಕ್ ಮಾಡ್ತಾನೆ ಅಂದರೆ ರೋಮಿಯೋ ಫೈಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇಲ್ಲ, ಅವನು ಕೇವಲ ಪ್ರೀತಿ ಮಾಡೋದ್ರಲ್ಲಿ ಮಾತ್ರ ಎಕ್ಸ್ಪರ್ಟ್ ಇದ್ದಾನೆ. ಹಾಗಾಗಿ ಆ ಟೈಬಾಲ್ಟನ ಮೇಲೆ ಹೋರಾಡಲಿಕ್ಕೆ ಖಂಡಿತ ರೋಮಿಯೋನಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಅವನು ನಿರ್ಧಾರ ಮಾಡ್ತಾನೆ. ಅವನು ಏನು ಮಾಡ್ತಾನೆ ಅಂದರೆ ರೋಮಿಯೋನನ್ನು ರಕ್ಷಣೆ ಮಾಡುವ ಒಂದು ಉದ್ದೇಶದಿಂದ ತಾನೇ ಆ ಒಂದು ಟೈಬಾಲ್ಟನ ಜೊತೆ ಜಗಳಕ್ಕೆ ನಿಲ್ತಾನೆ. ಇವರಿಬ್ಬರೂ ಕೂಡ ಅಂದರೆ ಟೈಬಾಲ್ಟ್ ಮತ್ತು ಮರ್ಕಿಶಿಯೋ ಫೈಟ್ ಮಾಡ್ತಾರೆ. ಈ ಒಂದು ಫೈಟ್ನಲ್ಲಿ ಟೈಬಾಲ್ಟ್ ಮರ್ಕಿಶಿಯನನ್ನು ಕೊಂದುಬಿಡ್ತಾನೆ. ಹೀಗೆ ರೋಮಿಯೋ ತನ್ನ ಒಂದು ಬೆಸ್ಟ್ ಫ್ರೆಂಡನ್ನು ಕಳೆದುಕೊಂಡು ಬಿಡ್ತಾನೆ. ಇದರಿಂದಾಗಿ ಅವನು ತುಂಬಾ ದುಃಖ ಆಗುತ್ತೆ ಮತ್ತು ತನ್ನ ಫ್ರೆಂಡ್ ಮರ್ಕಿಶಿಯನನ್ನು ಕೊಂದಂತಹ ಟೈಬಾಲ್ಟ್ ಮೇಲೆ ಭಯಂಕರ ಕೋಪ ಬರುತ್ತೆ ರೋಮಿಯೋಗೆ. ರಿವೆಂಜನ್ನು ತಗೋಬೇಕಲ್ವಾ, ಆ ಟೈಬಾಲ್ಟನ್ನು ನಾನು ಕೊಲ್ಲಲೇಬೇಕು ಅಂತ ರೋಮಿಯೋ ನಿರ್ಧಾರವನ್ನು ಮಾಡ್ತಾನೆ. ಮತ್ತು ಟೈಬಾಲ್ಟ್ನ ಮೇಲೆ ಅವನು ಫೈಟ್ ಮಾಡಲಿಕ್ಕೆ ಹೋಗ್ತಾನೆ. ಆ ಫೈಟ್ನಲ್ಲಿ ರೋಮಿಯೋ ಏನು ಮಾಡಿಬಿಡ್ತಾನೆ ಅಂದರೆ ಟೈಬಾಲ್ಟನನ್ನು ಕೊಂದುಬಿಟ್ಟ. ತನ್ನ ಒಂದು ಫ್ರೆಂಡನ್ನು ಏನು ಕಳ್ಕೊಂಡಿರ್ತಾನೋ ಅದಕ್ಕೆ ಆ ಸೇಡನ್ನು ತೀರಿಸ್ಕೊಳ್ತಾನೆ. ಹೀಗೆ ರೋಮಿಯೋ ಆ ಟೈಬಾಲ್ಟನನ್ನು ಕೊಂದು ಬಿಟ್ಟಿರುವ ಕಾರಣದಿಂದ ಅವನಿಗೆ ಏನಾದರೂ ಶಿಕ್ಷೆ ಆಗಲೇಬೇಕಲ್ವಾ, ಯಾಕೆಂದರೆ ಅದೊಂದು ಕ್ರೈಮ್ ಆಗಿತ್ತು. ಹಾಗಾಗಿ ಆ ಒಂದು ರಾಜರು ಏನು ಮಾಡಿಬಿಡ್ತಾರೆ ಅಂದರೆ ರೋಮಿಯೋನನ್ನು ಆ ಒಂದು ಸಾಮ್ರಾಜ್ಯದಿಂದ ರೋಮಿಯೋನನ್ನು ಆ ಒಂದು ವೆರೋನಾದಿಂದ ಗಡೀಪಾರು ಮಾಡ್ತಾರೆ. ಅಂದರೆ ಅಲ್ಲಿಂದ ಬೇರೆ ಒಂದು ರಾಜ್ಯಕ್ಕೆ ಹೋಗುವ ರೀತಿಯಲ್ಲಿ ಅವನನ್ನು ಗಡೀಪಾರು ಮಾಡಲಾಗುತ್ತದೆ. ಇದನ್ನು ತಿಳಿದಂತಹ ಜೂಲಿಯೆಟ್ ಅಂದು ರಾತ್ರಿ ರೋಮಿಯೋಗೋಸ್ಕರ ಯಾವ ರೀತಿ ತಪ್ಪಿಸ್ತಾ ಇದ್ದಾಳೆ, ಯಾವ ರೀತಿ ರೋಮಿಯೋನನ್ನು ಕರಿತಾ ಇದ್ದಾಳೆ ಅಂತ ಮಾತುಗಳಲ್ಲಿ ನೋಡಬಹುದಾಗಿದೆ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ರೋಮಿಯೋ ಜೂಲಿಯೆಟಳನ್ನು ನೋಡಲಿಕ್ಕೆ ಅಂತ ಹೇಳಿ ಅದಕ್ಕಿಂತ ಮೊದಲ ರಾತ್ರಿಯ ಸಮಯದಲ್ಲಿ ಬಂದು ಅವಳನ್ನು ನೋಡ್ತಾ ಇದ್ದ. ಈಗ ಮೊದಲ ಬಾರಿ ರೋಮಿಯೋ ಒಂದು ರಾಜ್ಯವನ್ನು ಬಿಟ್ಟು ಗಡೀಪಾರು ಆಗಿರ್ತಾನೆ. ಹಾಗಾಗಿ ಇಂದು ರಾತ್ರಿ ರೋಮಿಯೋನನ್ನು ನೋಡಲಿಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ವಿಷಯವನ್ನು ಯಾವಾಗ ಜೂಲಿಯೆಟ್ ತಿಳಿದುಕೋತಾಳೋ ಆಗ ಅವಳು ತುಂಬ ದುಃಖಿತಳಾಗ್ತಾಳೆ. ಈ ಒಂದು ಕೆಳಗಿನ ಸಾಲುಗಳನ್ನು ಅವಳು ಹೇಳ್ತಾ ಇದ್ದಾಳೆ. ಬನ್ನಿ ಆ ಒಂದು ಜೂಲಿಯೆಟ್ಳ ಮಾತುಗಳನ್ನು ಡಿಸ್ಕಷನ್ ಮಾಡೋಣ. ಫಸ್ಟ್ ಲೈನ್ ನೋಡೋದಾದರೆ ಕಮ್ ನೈಟ್ ಕಮ್ ರೋಮಿಯೋ ಕಮ್ ಡೋ ಡೇ ಇನ್ ನೈಟ್. ನೋಡಿ ಇಲ್ಲಿ ಜೂಲಿಯೆಟ್ ಏನು ಮಾಡ್ತಾ ಇದ್ದಾಳೆ, ರೋಮಿಯೋನನ್ನು ಆಹ್ವಾನ ಮಾಡ್ತಾ ಇದ್ದಾಳೆ, ಕರಿತಾ ಇದ್ದಾಳೆ. ಕಮ್ ನೈಟ್, ರಾತ್ರಿ ನೀನು ಬಾ. ಕಮ್ ರೋಮಿಯೋ, ರಾತ್ರಿ ಆಗಿಬಿಟ್ರೆ ರೋಮಿಯೋ ನನ್ನ ಬಳಿ ಬರ್ತಾನೆ ಅಂತ ನಂಬಿಕೆ ಅವಳಲ್ಲಿದೆ. ಸೊ ಕಮ್ ನೈಟ್ ಕಮ್ ರೋಮಿಯೋ, ಓ ರಾತ್ರಿಯೇ ಬಾ ರೋಮಿಯೋ ಬಾ ಅಂತ ಹೇಳಿ ಅವಳು ಕರಿತಾ ಇದ್ದಾಳೆ. ಸೊ ಕಮ್ ದೋ ಡೇ
ಇನ್ ನೈಟ್ ಅಂದರೆ ನೀನು ಬೇಗ ಬಾ, ನೀನು ರಾತ್ರಿಯಲ್ಲಿ ನನಗೆ ಹಗಲು ಇದ್ದ ಹಾಗೆ. ಇಲ್ಲಿ ಇಂಡೈರೆಕ್ಟ್ ಆಗಿ ನಾವು ಏನು ಅರ್ಥ ಮಾಡ್ಕೋಬಹುದು ಅಂದರೆ ನೈಟ್ ಅಂದರೆ ಅವಳಲ್ಲಿ ಇರ್ತಕ್ಕಂತಹ ದುಃಖ ಅಂತ ಅರ್ಥ ಮಾಡ್ಕೋಬಹುದು. ಡೇ ಅಂದರೆ ಅವಳಿಗೆ ಆಗ್ತಕ್ಕಂತಹ ಸಂತೋಷ ಅಂತ ಹೇಳಿ ಅರ್ಥ ಮಾಡ್ಕೋಬಹುದು. ನನ್ನ ಜೀವನದಲ್ಲಿ ದುಃಖ ಇದೆ, ಅದನ್ನು ಹೋಗ್ಲಾಡ್ಸೋಕ್ಕೆ ನೀನು ಬಾ ಅಂತ ಹೇಳಿ ಅವಳು ಕರಿತಾ ಇದ್ದಾಳೆ ರೋಮಿಯೋನನ್ನು. ಫಾರ್ ದ ವೈಲ್ಡ್ ಲೇ ಅಪಾನ್ ದ ವಿಂಗ್ಸ್ ಆಫ್ ನೈಟ್ ವೈಟರ್ ದ್ಯಾನ್ ನ್ಯೂ ಸ್ನೋ ಆನ್ ಎ ರೆವೆನ್ಸ್ ಬ್ಯಾಕ್. ನೋಡಿ ಇಲ್ಲಿ ಜೂಲಿಯಟ್ ಎಷ್ಟೊಂದು ಅದ್ಭುತವಾಗಿ ಕರಿತಾ ಇದ್ದಾಳೆ ಅಂತ ಹೇಳಿದ್ರೆ, ಆ, ಈ ರಾತ್ರಿ ಈ ರಾತ್ರಿ ಎಂಬ ರೆಕ್ಕೆಗಳ ಮೇಲೆ ನೀನು ಮಲಗಿ ಬಾ ಅಂತ ಹೇಳ್ಬಿಟ್ಟು ಅವಳು ರೋಮಿಯೋನನ್ನ ಕರಿತಾ ಇದ್ದಾಳೆ. ಫಾರ್ ದೋ ಮೈಟ್ ಲೇ ಅಪಾನ್, ಲೇ ಅಪಾನ್ ಅಂದರೆ ಮಲಗ್ಬಿಟ್ಟು ಬಾ ಅಂತ ಹೇಳಿ ಕರಿತಾ ಇದ್ದಾಳೆ. ಆ, ಎಲ್ಲಿ ದ ವಿಂಗ್ಸ್ ಆಫ್ ನೈಟ್, ಈ ರಾತ್ರಿಯ ರೆಕ್ಕೆಗಳ ಮೇಲೆ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಇಲ್ಲಿ ಕಂಪೇರ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಅಂತ ನೋಡೋದಾದ್ರೆ ವೈಟರ್ ದನ್ ನ್ಯೂ ಸ್ನೋ ಆ್ಯಂಡ್ ಎ ರೆವೆನ್ಸ್ ಬ್ಯಾಕ್ ಈಸ್ ನೋಡಿ ಎಷ್ಟು ಬೆಳ್ಳಗಿದ್ದಾನೆ ಆ ರೋಮಿಯೋ ಅಂಥದ್ದನ್ನ ಜೂಲಿಯೆಟ್ ಇಲ್ಲಿ ಹೇಳ್ತಾ ಇದ್ದಾಳೆ. ಒಂದು ಕಾಗೆಯ ಮೇಲೆ ರೆವೆಲ್, ರೆವೆಲ್ ಅಂದ್ರೆ ನಾವು ಕಪ್ಪಾಗಿರ್ತಕ್ಕಂತಹ ಕಾಗೆ ಅಂತ ಹೇಳಿ ಅರ್ಥ. ಇಲ್ಲಿ ಒಂದು ರೆವೆಲ್ ಅನ್ನೋದನ್ನ ಒಂದು ಕಪ್ಪಾಗಿರ್ತಕ್ಕಂತಹ ಕಾಗೆ ಅಂತ ಅರ್ಥ ಮಾಡ್ಕೋಬಹುದು. ಆ ಕಪ್ಪಿರ್ತಕ್ಕಂತಹ ಕಾಗೆಯ ಬೆನ್ನ ಹಿಂದೆ ಅಂದ್ರೆ ಅಂದ್ರೆ ಹಾರಾಡ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಸ್ನೋ ಬಿದ್ರೆ ಎಷ್ಟೊಂದು ಬೆಳ್ಳಗೆ ಅಥವಾ ಹೊಳಿತಾ ಇರುತ್ತೋ ಅಲ್ವಾ, ಅದೇ ರೀತಿ ಈ ರಾತ್ರಿಯಲ್ಲಿ ನೀನು ಬಾ ಅಂತ ಹೇಳಿ ಕರಿತಾ ಇದ್ದಾಳೆ. ಅಂದ್ರೆ ಸುತ್ತಲೂ ಕಗ್ಗತ್ತಲು ಬಿದ್ದಿದೆ, ನೀನು ಬಂದರೆ ಅಲ್ಲಿ ಒಂದು ಬೆಳಕು ಮೂಡುತ್ತೆ, ಅಷ್ಟೊಂದು ಹ್ಯಾಂಡ್ಸಮ್ ಆಗಿ ನೀನು ಇದೀಯಾ ಅಂತ ಹೇಳಿ ಅವಳು ಇಂಡೈರೆಕ್ಟ್ ಆಗಿ ರೋಮಿಯೋನನ್ನ ಕುರಿತು ಇಲ್ಲಿ ಹೇಳ್ತಾ ಇದ್ದಾಳೆ. ಅಂದ್ರೆ ಇಲ್ಲಿ ರೋಮಿಯೋನ ಒಂದು ಹ್ಯಾಂಡ್ಸಮ್ ಎಷ್ಟಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಅವನು ಕೂಡ ತುಂಬಾ ಸುಂದರವಾಗಿ ಕಾಣ್ತಕ್ಕಂಥ ಯುವಕನಾಗಿದ್ದ. ನೆಕ್ಸ್ಟ್ ಲೈನ್ ಅನ್ನ ನೋಡೋದಾದ್ರೆ ಕಮ್ ಜೆಂಟಲ್ ನೈಟ್, ಕಮ್ ಲವ್ವಿಂಗ್ ಬ್ಲಾಕ್ ಬ್ರೋವುಡ್ ನೈಟ್, ಬ್ಲಾಕ್ ಬ್ರೋವುಡ್ ನೈಟ್. ನೋಡಿ ಮತ್ತೆ ಆ ರಾತ್ರಿಯನ್ನು ಅವಳು ಆಹ್ವಾನ ಮಾಡ್ತಾ ಇದ್ದಾಳೆ. ಕಮ್ ಜೆಂಟಲ್ ನೈಟ್, ಜೆಂಟಲ್ ನೈಟ್ ಅಂದ್ರೆ ಮೃದುವಾದ ರಾತ್ರಿಯೇ ನೀನು ಬಾ, ಹಿತಕರವಾದ ರಾತ್ರಿಯೇ ನೀನು ಬಾ ಅಂತ ಹೇಳಿ ಅವಳು ಕರಿತಾ ಇದ್ದಾಳೆ. ಕಮ್ ಲವ್ವಿಂಗ್ ಅಂತ ಹೇಳಿದ್ರೆ ತುಂಬಾ ಪ್ರೀತಿಯುತವಾಗಿರ್ತಕ್ಕಂತಹ ರಾತ್ರಿ, ಯಾಕೆಂದ್ರೆ ರೋಮಿಯೋ ಬಂದ್ಬಿಟ್ರೆ ಅದು ಅವಳಿಗೆ ತುಂಬಾ ಒಂದು ಪ್ರೀತಿಯಾಗಿರ್ತಕ್ಕಂತಹ ರಾತ್ರಿ, ಒಳ್ಳೆಯ ರಾತ್ರಿ ಆಗಿರುತ್ತೆ. ಹಾಗಾಗಿ ಲವ್ವಿಂಗ್ ನೈಟ್ ಅಂತ ಹೇಳಿ ಇಲ್ಲಿ ವರ್ಡ್ ಅನ್ನ ನಾವು ನೋಡ್ಬೋದು. ಬ್ಲಾಕ್ ಬ್ರೌಡ್ ನೈಟ್, ಬ್ಲಾಕ್ ಬ್ರೌಡ್ ನೈಟ್ ಅಂದ್ರೆ ಸುತ್ತಲೂ ಏನು ಕತ್ತಲು ಕವಿದಿದೆಯೋ ಆ ಕತ್ತಲು ಆವರಿಸಿದ್ದೇನೋ ಅಂತಹ ರಾತ್ರಿಯಲ್ಲಿ ನೀನು ಬಾ ಅಂತ ಹೇಳಿ ಅವಳು ಕರಿತಾ ಇದ್ದಾಳೆ. ಗಿವ್ ಮಿ ಮೈ ರೋಮಿಯೋ ಅಂಡ್ ವೆನ್ ಐ ಶಾಲ್ ಡೈ ಟೇಕ್ ಹಿಮ್ ಅಂಡ್ ಕಟ್ ಹಿಮ್ ಔಟ್ ಇನ್ ಲಿಟ್ಲ್ ಸ್ಟಾರ್ಸ್. ನೋಡಿ ಇಲ್ಲಿ ಜೂಲಿಯಟ್ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾಳೆ ಅಂತ ಹೇಳಿದ್ರೆ, ನಾನು ಸತ್ತೋದ್ಮೇಲೆ ಶಲ್ ಐ ಡೈ, ಅವನನ್ನ ತೆಗೆದುಕೊಂಡು ಬನ್ನಿ. ಸೊ ಅವನನ್ನು ತೆಗೆದುಕೊಂಡು ಬಂದು ಟೇಕ್ ಹಿಮ್, ವೆನ್ ಐ ಶಾಲ್ ಡೈ ಟೇಕ್ ಹಿಮ್ ಔಟ್ ಇನ್ ಲಿಟ್ಲ್ ಸ್ಟಾರ್ಸ್, ಕಟ್ ಹಿಮ್ ಔಟ್ ಇನ್ ಲಿಟ್ಲ್ ಸ್ಟಾರ್ಸ್ ಇಸ್. ನೋಡಿ ಎಷ್ಟೊಂದು ಅದ್ಭುತವಾಗಿ ಜೂಲಿಯಟ್ ಇಲ್ಲಿ ಹೇಳ್ತಾ ಇದ್ದಾಳೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ರೆ, ನಾನು ಸತ್ತ ನಂತರ ಅವನನ್ನು ಕರ್ಕೊಂಡು ಬನ್ನಿ, ಅವನನ್ನು ಕರ್ಕೊಂಡು ಬಂದು ನಂತರ ಕಟ್ ಮಾಡಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಅವನನ್ನು ಮಾಡಬೇಕು. ಯಾರನ್ನ? ರೋಮಿಯೋನನ್ನು ಔಟ್ ಇನ್ ಲಿಟ್ಲ್ ಸ್ಟಾರ್ಸ್ ಈಸ್, ಈ ರೀತಿ ಕಟ್ ಮಾಡಿಬಿಟ್ಟು ಅವನನ್ನು ಚಿಕ್ಕ ಚಿಕ್ಕ ನಕ್ಷತ್ರಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಅವಳು ಹೇಳ್ತಾ ಇದ್ದಾಳೆ. ಈ ರೀತಿ ರೋಮಿಯೋನನ್ನ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಆಕಾಶದಲ್ಲಿ ಹರಡಿದ್ರೆ ಏನಾಗುತ್ತೆ ಅಂತಕ್ಕಂಥದ್ದನ್ನ ನೆಕ್ಸ್ಟ್ ಲೈನ್ ನಲ್ಲಿ ನಾವು ನೋಡಬಹುದು. ಅಂಡ್ ಈ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್ ದಟ್ ಆಲ್ ದ ವರ್ಡ್ಸ್ ವಿಲ್ ಬಿ ಇನ್ ಲವ್ ವಿತ್ ನೈಟ್ ಅಂಡ್ ಪೇ ನೋ ವರ್ಷಿಪ್ ಟು ದ ಗ್ಯಾರಿಶ್ ಸನ್. ಇಲ್ಲಿ ನೆಕ್ಸ್ಟ್ ಮುಂದುವರೆದು ಜೂಲಿಯಟ್ ಏನಪ್ಪ ಹೇಳ್ತಾ ಇದ್ದಾಳೆ ಅಂದ್ರೆ, ಅವನನ್ನ ನಕ್ಷತ್ರವನ್ನಾಗಿ ಮಾಡಿಬಿಟ್ರೆ ಹೆವೆನ್ ಸೋ ಫೈನ್ ಅಂದ್ರೆ ಸ್ವರ್ಗ ಅಂತ ಕರಿತೀವಿ ಅಲ್ವಾ, ಆ ಸ್ವರ್ಗಕ್ಕೇನೆ ಒಂದು ಕಳೆ ಬರುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿ ಆ ಸ್ವರ್ಗ ಆಗುತ್ತೆ ಈ ರೋಮಿಯೋನಿಂದ ಅಂತ ಹೇಳಿ ಅವಳು ಹೇಳ್ತಾ ಇದ್ದಾಳೆ. ದಟ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್, ಇಡೀ ಜಗತ್ತೇ ಅಂತಹ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ರಾತ್ರಿಯನ್ನ ನೋಡ್ಬಿಡ್ಬಹುದು. ರಾತ್ರಿಯಲ್ಲಿ ಆ ಒಂದು ರಾತ್ರಿಯ ಪ್ರೀತಿಯಲ್ಲಿ ಬಿದ್ದು ಬಿಡುತ್ತೆ ಇಡೀ ಜಗತ್ತೇ. ದಟ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ದ ಲವ್ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾಳೆ. ಕೊನೆಯ ಲೈನ್ ನೋಡಿ, ಅಂಡ್ ಪೇ ನೋ ವರ್ಷಿಪ್ ಟು ದ ಗ್ಯಾರಿಸನ್, ಆ ಒಂದು ಪ್ರಜ್ವಲಿಸ್ತಕ್ಕಂತಹ ಸೂರ್ಯ ಏನಿದ್ದಾನೋ ಅವನನ್ನ ಆರಾಧನೆ ಮಾಡೋದನ್ನ ಜಗತ್ತು ನಿಲ್ಲಿಸ್ಬಿಡುತ್ತೆ. ಯಾಕಂದ್ರೆ ಗ್ಯಾರಿಸನ್ ಅಂದ್ರೆ ಪ್ರಜ್ವಲಿಸ್ತಕ್ಕಂಥ ಸೂರ್ಯ ಅಂತ ಹೇಳಿ
ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಅಂದರೆ ಈ ರೋಮಿಯೋ ನಕ್ಷತ್ರಗಳಾಗಿ ಬದಲಾದಾಗ ಸೂರ್ಯನಿಗಿಂತಲೂ ಶಾಂತಿಯುತವಾಗಿ ಅವನು ಆಕಾಶದಲ್ಲಿ ಹೊಳಿತಾ ಇರ್ತಾನೆ. ಹಾಗೇನೆ ಜನಗಳು ಸೂರ್ಯನ ಆರಾಧನೆಯನ್ನು ನಿಲ್ಲಿಸ್ಬಿಟ್ಟು ಈ ಒಂದು ರೋಮಿಯೋ ನಕ್ಷತ್ರಗಳಾಗಿ ಏನು ಬದಲಾಗಿರ್ತಾನೋ ಅವನ ಒಂದು ಪ್ರೀತಿಯಲ್ಲಿ ಬಿದ್ದು ಬಿಡ್ತಾರೆ ಎಂದು ಆ ರಾತ್ರಿಯಲ್ಲಿ ಅವರ ಆರಾಧಿಸಕ್ಕೆ ತೊಡಗ್ತಾರೆ ಅಂತ ಹೇಳಿ ಜೂಲಿಯೆಟ್ ಹೇಳ್ತಾ ಇದ್ದಾಳೆ. ಸೊ ಡಿಯರ್ ಸ್ಟೂಡೆಂಟ್ಸ್, ನೋಡಿದ್ರಲ್ವಾ ಜೂಲಿಯೆಟ್ ಹಾಗೂ ರೋಮಿಯೋ ಯಾವ ರೀತಿ ಪರಸ್ಪರ ಪ್ರೀತಿಯನ್ನು ಹೊಂದಿದ್ರು ಮತ್ತು ಯಾವ ರೀತಿ ಅದ್ಭುತವಾಗಿ ಒಬ್ರನ್ನೊಬ್ರು ಕುರಿತು ಇನ್ನೊಬ್ರು ಭಾವನೆಯನ್ನು ಹೊಂದಿದ್ರು ಅಂತಕ್ಕಂಥದ್ದನ್ನು ಈ ಒಂದು 2 ಸ್ಟಾಂಜಗಳಲ್ಲಿ ನಾವು ನೋಡ್ಬೋದಾಗಿದೆ. ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಜೊತೆನೂ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.